ಹೆಲೋ ಮಕ್ಕಳೇ, ಮತ್ತು ಮರಳಿ ಸ್ವಾಗತ. ಹಿಂದಿನ ಅಧಿವೇಶನದಲ್ಲಿ ನಾವು ಅಮಾನತುಗಳು ಮತ್ತು ಕೊಲಾಯ್ಡುಗಳ ಬಗ್ಗೆ ಕಲಿತಿದ್ದೇವೆ. ಇಲ್ಲಿ ಈ ಸೆಷನ್ನಲ್ಲಿ ಮಿಶ್ರಣದಿಂದ ಪ್ರತ್ಯೇಕ ಘಟಕಗಳನ್ನು ಪ್ರತ್ಯೇಕಿಸಲು ಬಳಸುವ ಪ್ರತ್ಯೇಕತೆ ವಿಧಾನಗಳ ಕುರಿತು ನಾವು ಕೆಲವು ಮಾಹಿತಿಯನ್ನು ಸಂಗ್ರಹಿಸಲಿದ್ದೇವೆ. ಕಲಿಕೆಯ ಫಲಿತಾಂಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಬಾಷ್ಪೀಕರಣ, ದ್ರಾವಕ ಹೊರತೆಗೆಯುವಿಕೆ, ಕೇಂದ್ರ ಪಗಾಮಿ, ಉತ್ಪತ್ತನ, ಪೇಪರ್ ಕ್ರೋಮ್ಯಾಟೋಗ್ರಫಿ, ಬಟ್ಟಿ ಇಳಿಸುವಿಕೆ, ಫ್ರಾಕ್ಷನಲ್ ಡಿಸ್ಟಿಲೇಷನ್. ಪ್ರಮುಖ ಪದಗಳು: ಬಾಷ್ಪೀಕರಣ, ದ್ರವದಿಂದ ಆವಿಗೆ, ದ್ರಾವಕ ಹೊರತೆಗೆಯುವಿಕೆ, ವಿವಿಧ ಸಾಂದ್ರತೆಯ ಪ್ರತ್ಯೇಕ ದ್ರವ, ಕೇಂದ್ರ ಪಗಾಮಿ, ವಿವಿಧ ಸಾಂದ್ರತೆಯ ಪ್ರತ್ಯೇಕ ಮಿಶ್ರಣಗಳು, ಉತ್ಪನ್ನತ, ನೇರವಾಗಿ ಆವಿಯಿಂದ ಘನ, ಪೇಪರ್ ಕ್ರೋಮ್ಯಾಟೋಗ್ರಫಿ, ಮಿಶ್ರಣವನ್ನು ಪ್ರತ್ಯೇಕ ಘಟಕಗಳಾಗಿ ಬೇರ್ಪಡಿಸುವುದು, ಬಟ್ಟಿ ಇಳಿಸುವಿಕೆ, ದ್ರವದಿಂದ ಆವಿಯಾಗಿ ನಂತರ ಬಿಸಿ ಅಥವಾ ತಂಪಾಗಿಸುವ ಮೂಲಕ ದ್ರವಕ್ಕೆ ಹಿಂತಿರುಗಿ, ಫ್ರಾಕ್ಷನಲ್ ಡಿಸ್ಟಿಲೇಷನ್, ದ್ರವ ಮಿಶ್ರಣವನ್ನು ಕುದಿಯುವ ಬಿಂದುವಿನಲ್ಲಿ ಭಿನ್ನರಾಶಿಗಳಾಗಿ ಬೇರ್ಪಡಿಸುವುದು. ಅಧಿವೇಶನವನ್ನು ಪ್ರಾರಂಭಿಸುವ ಮೊದಲು ಈ ಪರಿಕಲ್ಪನೆಯ ನಕ್ಷೆಯನ್ನು ನೋಡೋಣ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಸುವಂತೆ ಹ್ಯಾಂಡ್ ಪಿಕಿಂಗ್, ಜರಡಿ, ಶೋಧನೆ ಮುಂತಾದ ಸರಳ ಭೌತಿಕ ವಿಧಾನಗಳ ಮೂಲಕ ಭಿನ್ನ ಜಾತಿಯ ಮಿಶ್ರಣಗಳನ್ನು ಅವುಗಳ ಘಟಕಗಳಾಗಿ ಬೇರ್ಪಡಿಸಬಹುದು. ಕೆಲವೊಮ್ಮೆ ಮಿಶ್ರಣದ ಘಟಕಗಳನ್ನು ಬೇರ್ಪಡಿಸಲು ವಿಶೇಷ ತಂತ್ರಗಳನ್ನು ಬಳಸಬೇಕಾಗುತ್ತದೆ. ಮಿಶ್ರಣದ ಘಟಕಗಳನ್ನು ಪ್ರತ್ಯೇಕಿಸಲು ನಿರ್ದಿಷ್ಟ ವಿಧಾನದ ಆಯ್ಕೆಯು ಮಿಶ್ರಣದ ಘಟಕಗಳ ಗುಣಲಕ್ಷಣಗಳು ಮತ್ತು ಅವುಗಳ ಭೌತಿಕ ಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಇಲ್ಲಿ ಕೆಲವು ಬೇರ್ಪಡಿಸುವ ವಿಧಾನಗಳನ್ನು ನೋಡೋಣ. ದ್ರವವನ್ನು ಅದರ ಕುದಿಯುವ ಬಿಂದುಕ್ಕಿಂತ ಕೆಳಗಿನ ಯಾವುದೇ ತಾಪಮಾನದಲ್ಲಿ ಆವಿಯಾಗಿ ಬದಲಾಯಿಸುವ ವಿದ್ಯಮಾನವನ್ನು ಆವಿಯಾಗುವಿಕೆ ಎಂದು ಕರೆಯಲಾಗುತ್ತದೆ. ಉದಾಹರಣೆ: ಒಂದು ಬೀಕರ್ ತೆಗೆದುಕೊಂಡು ಅದರ ಅರ್ಧದಷ್ಟು ಪರಿಮಾಣವನ್ನು ನೀರಿನಿಂದ ತುಂಬಿಸಿ. ಬೀಕರ್ನ ಬಾಯಿಯ ಮೇಲೆ ವಾಚ್ ಗ್ಲಾಸ್ ಇಡಿ. ವಾಚ್ ಗ್ಲಾಸ್ ಮೇಲೆ ಕೆಲವು ಹನಿ ಶಾಯಿ ಹಾಕಿ. ಈಗ ಬೀಕರ್ ಅನ್ನು ಬಿಸಿ ಮಾಡಲು ಪ್ರಾರಂಭಿಸಿ. ನಾವು ನೇರವಾಗಿ ಶಾಯಿಯನ್ನು ಬಿಸಿ ಮಾಡಲು ಬಯಸುವುದಿಲ್ಲ. ವಾಚ್ ಗ್ಲಾಸ್ನಿಂದ ಆವಿಯಾಗುವಿಕೆ ನಡೆಯುವುದನ್ನು ನೀವು ನೋಡುತ್ತೀರಿ. ವಾಚ್ ಗ್ಲಾಸ್ನಲ್ಲಿ ನೀವು ಯಾವುದೇ ಬದಲಾವಣೆಯನ್ನು ಗಮನಿಸದಿರುವವರೆಗೆ ಬಿಸಿ ಮಾಡುವುದನ್ನು ಮುಂದುವರಿಸಿ. ವಾಚ್ ಗ್ಲಾಸ್ನಿಂದ ನೀರು ಆವಿಯಾಗುತ್ತದೆ ಮತ್ತು ವಾಚ್ ಗ್ಲಾಸ್ನಲ್ಲಿ ವಿಶೇಷವಿದೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಶಾಯಿಯು ನೀರಿನಲ್ಲಿ ವರ್ಣದ ಮಿಶ್ರಣ
ಎಂದು ನಮಗೆ ತಿಳಿದಿದೆ. ಹೀಗಾಗಿ ನಾವು ಆವಿಯಾಗುವಿಕೆಯನ್ನು ಬಳಸಿಕೊಂಡು ಶಾಯಿಯಲ್ಲಿನ ಘಟಕಗಳನ್ನು ಪ್ರತ್ಯೇಕಿಸುತ್ತೇವೆ. ಬೇರ್ಪಡಿಸುವ ಫನಲ್ ಅನ್ನು ಬಳಸಿಕೊಂಡು ದ್ರಾವಕ ಹೊರತೆಗೆಯುವ ವಿಧಾನದಿಂದ ಎರಡು ಅಸ್ಪಷ್ಟ ಮಿಶ್ರಣವಲ್ಲ ದ್ರವಗಳನ್ನು ಬೇರ್ಪಡಿಸಬಹುದು. ಮಿಶ್ರಣವಿಲ್ಲದ ದ್ರವಗಳು ಅವುಗಳ ಸಾಂದ್ರತೆಯನ್ನು ಅವಲಂಬಿಸಿ ಪದರಗಳಾಗಿ ಪ್ರತ್ಯೇಕಗೊಳ್ಳುತ್ತವೆ ಎಂಬುದು ತತ್ವವಾಗಿದೆ. ಉದಾಹರಣೆ, ಬೇರ್ಪಡಿಸುವ ಫನಲ್ ಅನ್ನು ತೆಗೆದುಕೊಂಡು ಅದರಲ್ಲಿ ಸೀಮೆ ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಸುರಿಯಿರಿ. ಸ್ವಲ್ಪ ಸಮಯದವರೆಗೆ ಅದು ಅಡೆತಡೆ ಇಲ್ಲದೆ ನಿಲ್ಲಲಿ. ಇದರಿಂದ ಸೀಮೆ ಎಣ್ಣೆ ಮತ್ತು ನೀರಿನ ಪ್ರತ್ಯೇಕ ಪದರಗಳು ರೂಪುಗೊಳ್ಳುತ್ತವೆ. ಬೇರ್ಪಡಿಸುವ ಕೊಳವೆಯ ಸ್ಟಾಪ್ ಕಾಕ್ ಅನ್ನು ತೆರೆಯಿರಿ ಮತ್ತು ಕೆಳಗಿನ ಪದರವನ್ನು ನೀರು ಎಚ್ಚರಿಕೆಯಿಂದ ಸುರಿಯಿರಿ. ಸೀಮೆ ಎಣ್ಣೆಯು ಸ್ಟಾಪ್ ಕಾಕ್ ಅನ್ನು ತಲುಪಿದಾಗ ಬೇರ್ಪಡಿಸುವ ಕೊಳವೆಯ ಸ್ಟಾಪ್ ಕಾಕ್ ಅನ್ನು ಮುಚ್ಚಿ. ಕೇಂದ್ರಾಪಗಾಮಿಯು ಘನ ದ್ರವ ಮಿಶ್ರಣದಿಂದ ಸೂಕ್ಷ್ಮವಾದ ಕರಗದ ಘನವಸ್ತುಗಳನ್ನು ಕೇಂದ್ರಾಪಗಾಮಿ ಎಂಬ ಯಂತ್ರದಲ್ಲಿ ಬೇರ್ಪಡಿಸುವ ಪ್ರಕ್ರಿಯೆಯಾಗಿದೆ. ಕೇಂದ್ರಾಪಗಾಮಿ ಬಲದಿಂದ ತಿರುಗಿದಾಗ ಕೇಂದ್ರಾಪಗಾಮಿ ಅತ್ಯಂತ ಹೆಚ್ಚಿನ ವೇಗದಲ್ಲಿ ತಿರುಗುತ್ತದೆ. ತತ್ವವು ದಟ್ಟವಾದ ಕಣಗಳನ್ನು ಬಲವಂತವಾಗಿ ಕೆಳಕ್ಕೆ ತಳ್ಳಲಾಗುತ್ತದೆ ಮತ್ತು ಹಗುರವಾದ ಕಣಗಳನ್ನು ವೇಗವಾಗಿ ತಿರುಗಿದಾಗ ಮೇಲ್ಭಾಗದಲ್ಲಿ ಉಳಿಯುತ್ತವೆ. ಹಾಲಿನ ಡೈರಿಗಳಲ್ಲಿ ಹಾಲಿನಿಂದ ಕೆನೆ ಬೇರ್ಪಡಿಸಲು ಕೇಂದ್ರಾಪಗಾಮಿಯನ್ನು ಬಳಸಲಾಗುತ್ತದೆ. ಕೆಲವು ಘನ ಪದಾರ್ಥಗಳನ್ನು ಬಿಸಿ ಮಾಡಿದಾಗ ದ್ರವ ಸ್ಥಿತಿಯನ್ನು ಪಡೆಯದೆ ನೇರವಾಗಿ ಘನದಿಂದ ಅನಿಲ ಸ್ಥಿತಿಗೆ ಬದಲಾಗುತ್ತದೆ. ತಣ್ಣಗಾದಾಗ ಆವಿಗಳು ಘನ ಪದಾರ್ಥಗಳನ್ನು ಮರಳಿ ನೀಡುತ್ತವೆ. ಈ ಪ್ರಕ್ರಿಯೆಯನ್ನು ಉತ್ಪತ್ತನ ಎಂದು ಕರೆಯಲಾಗುತ್ತದೆ. ಉದಾಹರಣೆ, ಸಾಮಾನ್ಯ ಉಪ್ಪು ಮತ್ತು ಅಮೋನಿಯಂ ಕ್ಲೋರೈಡ್ ಮಿಶ್ರಣವನ್ನು ಚೀನಾ ಭಕ್ಷ್ಯದಲ್ಲಿ ತೆಗೆದುಕೊಳ್ಳಿ. ಭಕ್ಷ್ಯವನ್ನು ಮುಚ್ಚುವಷ್ಟು ದೊಡ್ಡವಾದ ಗಾಜಿನ ಕೊಳವೆಯನ್ನು ತೆಗೆದುಕೊಳ್ಳಿ. ಕೊಳವೆಯ ಬಾಯಿಯನ್ನು ಹತ್ತಿಯಿಂದ ಪ್ಲಗ್ ಮಾಡಿ ಮತ್ತು ಅದನ್ನು ಭಕ್ಷ್ಯದ ಮೇಲೆ ತಿರುಗಿಸಿ. ಭಕ್ಷ್ಯವನ್ನು ಒಲೆಯ ಮೇಲೆ ಇರಿಸಿ ಮತ್ತು ಸ್ವಲ್ಪ ಸಮಯದವರೆಗೆ ಬಿಸಿ ಮಾಡಿ ಮತ್ತು ಕೊಳವೆಯ ಗೋಡೆಗಳನ್ನು ಗಮನಿಸಿ. ಆರಂಭದಲ್ಲಿ ನೀವು ಅಮೋನಿಯಂ ಕ್ಲೋರೈಡ್ ಮತ್ತು ನಂತರ ಘನೀಕರಿಸಿದ ಅಮೋನಿಯಂ ಕ್ಲೋರೈಡ್ ಆವಿಗಳನ್ನು ಕೊಳವೆಯ ಗೋಡೆಗಳ ಮೇಲೆ ಕಾಣುತ್ತೀರಿ. ಕ್ರೋಮಾಟೋಗ್ರಾಫಿಕ್ ಎನ್ನುವುದು ಒಂದೇ ದ್ರವ ಕದಲಿನಲ್ಲಿ ವಿಭಿನ್ನ ಕರಗುವಿಕೆಗಳ ಆಧಾರದ ಮೇಲೆ ಮಿಶ್ರಣ ವಿವಿಧ ಘಟಕಗಳನ್ನು ಬೇರ್ಪಡಿಸಲು ಬಳಸುವ ತಂತ್ರವಾಗಿದೆ. ಮಿಶ್ರಣಗಳ ಸಂಯೋಜನೆಯನ್ನು ನಿರ್ಧರಿಸಲು ಇದನ್ನು ಬಳಸಲಾಗುತ್ತದೆ.
ಉದಾಹರಣೆಗೆ ಫಿಲ್ಟರ್ ಪೇಪರ್ನ ತೆಳುವಾದ ಪಟ್ಟಿಯನ್ನು ತೆಗೆದುಕೊಳ್ಳಿ ಮತ್ತು ಮಾರ್ಕರ್ ಅನ್ನು ಬಳಸಿಕೊಂಡು ಫಿಲ್ಟರ್ ಪೇಪರ್ನ ಕೆಳಭಾಗದಲ್ಲಿ ದಪ್ಪ ರೇಖೆಯನ್ನು ಎಳೆಯಿರಿ. ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ಸುರಿಯಿರಿ ಮತ್ತು ಪೇಪರ್ ಸ್ಟ್ರಿಪ್ ಅನ್ನು ಪೆನ್ಸಿಲ್ ಮತ್ತು ಸೆಲೋಟೇಪ್ ಸಹಾಯದಿಂದ ನೀರಿನ ಮೇಲ್ಮೈಯನ್ನು ಸ್ಪರ್ಶಿಸುವ ರೀತಿಯಲ್ಲಿ ನೇತು ಹಾಕಿ. ಇಂಕ್ ಲೈನ್ ಅಥವಾ ಮಾರ್ಕ್ ನೀರನ್ನು ಸ್ಪರ್ಶಿಸುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ನೀರನ್ನು 5 ನಿಮಿಷಗಳ ಕಾಲ ಕಾಗದದ ಮೇಲೆ ಸರಿಸಲು ಅನುಮತಿಸಿ ಮತ್ತು ನಂತರ ನೀರಿನಿಂದ ಪಟ್ಟಿಯನ್ನು ತೆಗೆದುಹಾಕಿ ಮತ್ತು ಅದನ್ನು ಒಣಗಲು ಬಿಡಿ. ನಾವು ಬಳಸುವ ಶಾಯಿಯು ನೀರನ್ನು ದ್ರವಕವಾಗಿ ಹೊಂದಿರುತ್ತದೆ ಮತ್ತು ಬಣ್ಣವು ಅದರಲ್ಲಿ ಕರಗುತ್ತದೆ. ಫಿಲ್ಟರ್ ಪೇಪರ್ ಮೇಲೆ ನೀರು ಏರುತ್ತಿದ್ದಂತೆ ಅದು ಡೈ ಕಣಗಳನ್ನು ಜೊತೆಗೆ ತೆಗೆದುಕೊಳ್ಳುತ್ತದೆ. ಸಾಮಾನ್ಯವಾಗಿ ಬಣ್ಣವು 2 ಅಥವಾ ಹೆಚ್ಚಿನ ಬಣ್ಣಗಳ ಮಿಶ್ರಣವಾಗಿದೆ. ನೀರಿನಲ್ಲಿ ಹೆಚ್ಚು ಕರಗುವ ಬಣ್ಣದ ಘಟಕವು ವೇಗವಾಗಿ ಏರುತ್ತದೆ ಮತ್ತು ಈ ರೀತಿಯಲ್ಲಿ ಬಣ್ಣಗಳು ಬೇರ್ಪಡೆವಾಗುತ್ತದೆ. ಬಟ್ಟಿ ಇಳಿಸುವಿಕೆಯನ್ನು 2 ಮಿಶ್ರ ದ್ರವಗಳನ್ನು ಹೊಂದಿರುವ ಮಿಶ್ರಣದ ಘಟಕಗಳು ಬೇರ್ಪಡಿಸಲು ಬಳಸಲಾಗುತ್ತದೆ. ಆದರೆ 2 ದ್ರವಗಳ ಕುದಿಯುವ ಬಿಂದುಗಳಲ್ಲಿ ದೊಡ್ಡ ವ್ಯತ್ಯಾಸವಿರಬೇಕು. ಉದಾಹರಣೆ, ಅಸಿಟೋನ್ ಮತ್ತು ನೀರನ್ನು ಅವುಗಳ ಮಿಶ್ರಣದಿಂದ ಬೇರ್ಪಡಿಸಲು ಪ್ರಯತ್ನಿಸೋಣ. ಮಿಶ್ರಣವನ್ನು ಬಟ್ಟಿ ಇಳಿಸುವ ಫ್ಲಾಸ್ಕ್ನಲ್ಲಿ ತೆಗೆದುಕೊಳ್ಳಿ. ಅದನ್ನು ಥರ್ಮಾಮೀಟರ್ ನೊಂದಿಗೆ ಅಳವಡಿಸಿ ಮತ್ತು ಅದನ್ನು ನಿಲ್ಲಲು ಕ್ಯಾಂಪ್ ಮಾಡಿ. ಕಂಡೆನ್ಸರ್ ಅನ್ನು ಫ್ಲಾಸ್ಕ್ಗೆ ಲಗೂತಿಸಿ ಮತ್ತು ಕಂಡೆನ್ಸರ್ನ ಇನ್ನೊಂದು ಬದಿಯಲ್ಲಿ ಬಟ್ಟಿ ಇಳಿಸಲು ಒಂದು ಬೀಕರ್ ಅನ್ನು ಇಟ್ಟುಕೊಳ್ಳಿ. ಥರ್ಮಾಮೀಟರ್ನಲ್ಲಿ ನಿಕಟ ನಿಗಾ ಇರಿಸಿಕೊಂಡು ಮಿಶ್ರಣವನ್ನು ನಿಧಾನವಾಗಿ ಬಿಸಿ ಮಾಡಿ. ಅಸಿಟೋನ್ ಆವಿಯಾಗುತ್ತದೆ, ಕಂಡೆನ್ಸರ್ನಲ್ಲಿ ಸಾಂದ್ರೀಕರಿಸುತ್ತದೆ ಮತ್ತು ಕಂಡೆನ್ಸರ್ ಔಟ್ಲೆಟ್ನಿಂದ ಸಂಗ್ರಹಿಸಬಹುದು. ಬಟ್ಟಿ ಇಳಿಸುವ ಫ್ಲಾಸ್ಕ್ನಲ್ಲಿ ನೀರನ್ನು ಬಿಡಲಾಗುತ್ತದೆ. ಕುದಿಯುವ ಬಿಂದುಗಳಲ್ಲಿನ ವ್ಯತ್ಯಾಸವು 25 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಕಡಿಮೆ ಇರುವ 2 ಅಥವಾ ಹೆಚ್ಚು ಮಿಶ್ರಿತ ದ್ರವಗಳನ್ನು ಪ್ರತ್ಯೇಕಿಸಲು ಭಾಗಶಃ ಬಟ್ಟಿ ಇಳಿಸುವಿಕೆಯ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ. ಬಟ್ಟಿ ಇಳಿಸುವಿಕೆಯ ಫ್ಲಾಸ್ಕ್ ಮತ್ತು ಕಂಡೆನ್ಸರ್ ನಡುವೆ ಭಿನ್ನರಾಶಿ ಕಾಲಮ್ ಅನ್ನು ಅಳವಡಿಸುವುದನ್ನು ಹೊರತುಪಡಿಸಿ ಸರಳವಾದ ಬಟ್ಟಿ ಇಳಿಸುವಿಕೆಗೆ ಸಾಧನವು ಹೋಲುತ್ತದೆ. ಸರಳವಾದ ಭಿನ್ನರಾಶಿ ಕಾಲಮ್ ಗಾಜಿನ ಮಣ್ಣಿಗಳಿಂದ ತುಂಬಿದ ಟ್ಯೂಬ್ ಆಗಿದೆ. ಆವಿಗಳು ತಣ್ಣಗಾಗಲು ಮತ್ತು ಪದೇ ಪದೇ ಸಾಂದ್ರೀಕರಿಸಲು ಮಣ್ಣಿಗಳು ಗರಿಷ್ಠ ಸಂಭವನೀಯ ಮೇಲ್ಮೈ ಪ್ರದೇಶವನ್ನು ಒದಗಿಸುತ್ತವೆ. ಗಾಳಿಯು ಏಕರೂಪದ ಮಿಶ್ರಣವಾಗಿದೆ ಮತ್ತು ಭಾಗಶಃ ಬಟ್ಟಿ ಇಳಿಸುವಿಕೆಯಿಂದ ಅದರ ಘಟಕಗಳಾಗಿ ಬೇರ್ಪಡಿಸಬಹುದು. ಉದಾಹರಣೆ, ನಾವು ಗಾಳಿಯಿಂದ ಆಮ್ಲಜನಕದ ಅನಿಲವನ್ನು ಬಯಸಿದರೆ ನಾವು ಗಾಳಿಯಲ್ಲಿರುವ ಎಲ್ಲ ಇತರ ಅನಿಲಗಳನ್ನು ಪ್ರತ್ಯೇಕಿಸಬಹುದು.
ಒತ್ತಡವನ್ನು ಹೆಚ್ಚಿಸುವ ಮೂಲಕ ಗಾಳಿಯನ್ನು ಸಂಕೋಚಿತಗೊಳಿಸಲಾಗುತ್ತದೆ ಮತ್ತು ದ್ರವ ಗಾಳಿಯನ್ನು ಪಡೆಯಲು ತಾಪಮಾನವು ಕಡಿಮೆ ಮಾಡುವ ಮೂಲಕ ತಂಪಾಗಿಸಲಾಗುತ್ತದೆ. ಈ ದ್ರವ ಗಾಳಿಯು ಒಂದು ಭಿನ್ನರಾಶಿ ಬಟ್ಟಿ ಇಳಿಸುವಿಕೆಯ ಕಾಲಮ್ನಲ್ಲಿ ನಿಧಾನವಾಗಿ ಬೆಚ್ಚಗಾಗಲು ಅನುಮತಿಸಲ್ಪಡುತ್ತದೆ. ಅಲ್ಲಿ ಅನಿಲಗಳು ಅವುಗಳ ಕುದಿಯುವ ಬಿಂದುಗಳನ್ನು ಅವಲಂಬಿಸಿ ವಿಭಿನ್ನ ಎತ್ತರಗಳಲ್ಲಿ ಬೇರ್ಪಡುತ್ತವೆ.